ಟ್ವಿನ್ಸ್ ಅಂತ ಏನಂತೀವಿ, ಅವಳಿ ಮಕ್ಕಳು. ಅದ್ರ ಎಷ್ಟು ಅದು ಸಾಮಾನ್ಯ ಅಂದ್ರೆ ಲೈಕ್ ಅರೌಂಡ್ 80 ರಿಂದ 100 ಮಕ್ಕಳು ಜನಿಸಿದ್ರೆ ಅದ್ರಲ್ಲಿ ಒಂದು ಮಕ್ಕಳು ಟ್ವಿನ್ಸ್ ಆಗಿರುತ್ತೆ. ಇದು ನ್ಯಾಚುರಲ್ ಅಕರೆನ್ಸ್. ಬಟ್ ಈಗಿನ ಟೈಮಲ್ಲಿ ಸ್ವಲ್ಪ ಏನು IVF ಅಂತೀವಿ ಅಥವಾ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತೀವಿ, ಅದರಿಂದ ಸ್ವಲ್ಪ ಟ್ವಿನ್ಸ್ ಅಥವಾ ಟ್ವಿನ್ಸ್ ಗಿಂತ ಜಾಸ್ತಿ ಅಂದ್ರೆ ಟ್ರಿಪ್ಲೆಟ್ಸ್ ಅಥವಾ ಕ್ವಾಡ್ರಪ್ಲೆಟ್ಸ್ ಅಂತೀವಿ, ಅದರ ಸಂಖ್ಯೆ ನಾರ್ಮಲ್ ಗಿಂತ ಜಾಸ್ತಿ ಆಗಿದೆ. ಸೊ ಟ್ವಿನ್ಸ್ ಮಕ್ಕಳಲ್ಲಿ ಲೈಕ್ ಕಾಂಪ್ಲಿಕೇಶನ್ ಆಗಿರ್ಬೋದು ಅಥವಾ ಬೇರೆ ತಾಯಿಗೆ ರಿಸ್ಕ್ ಆಗಿರ್ಬೋದು. ಏನು ಸಿಂಗಲ್ಟನ್ ಪ್ರೆಗ್ನೆನ್ಸಿ ಅಥವಾ ನಾರ್ಮಲ್ ಆಗಿ ಒಂದ್ ಮಗುವಿನ ಪ್ರೆಗ್ನೆನ್ಸಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರುತ್ತೆ. ಹ್ಯೂಮನ್ಸ್ ಆರ್ ಡಿಸೈನ್ ಟು ನರ್ಚರ್ ಅಂಡ್ ಡೆಲಿವರ್ ಎ ಸಿಂಗಲ್ ಟರ್ಮ್ ಬೇಬಿ ಅಂತ ಅಂತಾರೆ. ಅಂದ್ರೆ ಲೈಕ್ ಒಂದು ಮಗುವಿಗೆ ಇದು ಪ್ರೆಗ್ನೆಂಟ್ ಆಗಿ ಮತ್ತೆ ಡೆಲಿವರಿ ಮಾಡೋಕೆ ಹ್ಯೂಮನ್ಸ್ ಆಗಿ ಡಿಸೈನ್ ಆಗಿದೀವಿ. ಸೊ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಇದ್ದಾಗ ಲೈಕ್ ಮಗುಗೆ ಮತ್ತೆ ತಾಯಿಗೆ ನಾರ್ಮಲ್ ಗಿಂತನೂ ಸ್ವಲ್ಪ ಜಾಸ್ತಿ ರಿಸ್ಕ್ ಇರುತ್ತೆ. ಟ್ವಿನ್ಸ್ ಅಂತ ಪ್ರೆಗ್ನೆಂಟ್ ಇದ್ದಾಗ ಲೈಕ್ ಟ್ವಿನ್ಸ್ಗೆ ಮತ್ತೆ ಲೈಕ್ ಪ್ರೆಗ್ನೆಂಟ್ ಇದ್ದಾಗ ಕೂಡ ಮತ್ತೆ ಇದು ಡೆಲಿವರಿ ಆದ್ಮೇಲೆ 2 ಟೈಮಲ್ಲೂ ಹೆಚ್ಚು ಆ ಪೋಷಣೆ ಮತ್ತೆ ಇದು ಆರೈಕೆ ಆಗ್ಲಿ ಅಥವಾ ಫ್ರೀಕ್ವೆಂಟ್ ಇದು ವಿಸಿಟ್ಸ್ ಆಗ್ಲಿ ಬೇಕಾಗುತ್ತೆ. ಟ್ವಿನ್ಸ್ ಪ್ರೆಗ್ನೆಂಟ್ ಇದ್ದಾಗ ಏನೇನ್ ಪ್ರಾಬ್ಲಮ್ ಫೇಸ್ ಆಗ್ಬೋದು ಅಂತ ಹೇಳಿ ಅಂದ್ರೆ, ಒಂದು ಟ್ವಿನ್ಸ್ ಮಕ್ಕಳ ಗ್ರೋತ್ ರೆಸ್ಟ್ರಿಕ್ಷನ್ ಆಗ್ಬೋದು. ಫಿಟಲ್ ಗ್ರೋತ್ ರೆಸ್ಟ್ರಿಕ್ಷನ್ ಅಂತ ಅಂತೀವಿ. ಮಗು ಸ್ಕ್ಯಾನಿಂಗ್ ಅಲ್ಲಿ ಲೈಕ್ ನಾರ್ಮಲ್ ಎಷ್ಟಿರ್ಬೇಕಿದೆ ಅದಕ್ಕಿಂತ ಬಹಳ ಕಮ್ಮಿ ಇದೆ ಅಂತ ಹೇಳಿ ಡಾಕ್ಟರ್ ಹೇಳಕ್ ಕೇಳಿರ್ಬೋದು. ಯೂಶಲಿ 28 ವಾರಗಳಾದ್ಮೇಲೆ ಮಗು ತೂಕ ಜಾಸ್ತಿ ಇಂಪ್ರೂವ್ ಆಗ್ತಾ ಹೋಗೋದು. ಅದು ಟ್ವಿನ್ಸ್ ಅಲ್ಲಿ ಕಮ್ಮಿ ಆಗೋ ರಿಸ್ಕ್ ಇರುತ್ತೆ. ಎರಡನೇದು, ಟ್ವಿನ್ಸ್ ಮಕ್ಕಳೇನಿರ್ತಾರೆ ಅವ್ರಿಗೆ ಇದು ವೆಯ್ಟ್ ಒಂದ್ ಮಗು ಇನ್ನೊಂದ್ ಮಗುಗೆ ವೆಯ್ಟ್ ಡಿಸ್ಕಾರ್ಡೆನ್ಸ್ ಅಂತ ಅಂತೀವಿ. ಒಂದ್ ಮಗು ಸ್ಕ್ಯಾನಿಂಗ್ ಅಲ್ಲಿ 2 kg ಇದೆ, ಬಟ್ ಇನ್ನೊಂದ್ ಮಗು 1 kg 200 ಗ್ರಾಮ್ ಅಷ್ಟೇ ಇದೆ ಅಂತ ಹೇಳಿ ಕೇಳಿರ್ಬೋದು. ಸೊ ವೆಯ್ಟ್ ಡಿಸ್ಕಾರ್ಡೆನ್ಸ್ ಅಂತೀವಿ. ಇದರ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಟ್ವಿನ್ಸ್ ಅಲ್ಲಿ. ಮೂರನೇದಾಗಿ ಪ್ರೀ ಮೆಚುರಿಟಿ ಅಂತೀವಿ, ಅಂದ್ರೆ ಮಗು ಸಮಯದ ಮುಂಚೆಯೇ ಡೆಲಿವರಿ ಆಗೋ ರಿಸ್ಕ್. 80% ಆಫ್ ಟ್ವಿನ್ಸ್ 38 ವಾರಗಳ ಮುಂಚೆಯೇ ಡೆಲಿವರಿ ಆಗುತ್ತೆ. ಸೊ ಅಷ್ಟು ಪ್ರಿಟರ್ಮ್ ಆಗೋದು ರಿಸ್ಕ್ ಇರುತ್ತೆ ಟ್ವಿನ್ಸ್ ಅಲ್ಲಿ. ಮತ್ತೆ ಎಷ್ಟು ಮುಂಚಿತವಾಗಿ ಹುಟ್ಟುತ್ತೋ ಅಷ್ಟು ಮಕ್ಕಳಿಗೆ ರಿಸ್ಕ್ ಜಾಸ್ತಿ. ICU ರಿಕ್ವೈರ್ಮೆಂಟ್ ಆಗ್ಲಿ, ಉಸಿರಾಟದ ತೊಂದರೆ ಆಗ್ಲಿ, ಬೇರೆ ಇನ್ಫೆಕ್ಷನ್ ರಿಸ್ಕ್ ಆಗ್ಲಿ, ಅವೆಲ್ಲ ಜಾಸ್ತಿ ಇರುತ್ತೆ. ಮತ್ತೆ ತಾಯಿಗೆ ಬೇರೆ ಏನೇನ್ ಪ್ರಾಬ್ಲಮ್ ಬರ್ಬೋದು ಅಂದ್ರೆ, ತಾಯಿಗೆ ಪ್ರೆಗ್ನೆನ್ಸಿಲಿ ಬರುವಂತ ಹೈಪರ್ ಟೆನ್ಷನ್ ಅಂತೀವಿ, BP ಜಾಸ್ತಿ ಆಗೋದು, ಮತ್ತೆ ಪ್ರೆಗ್ನೆನ್ಸಿಲಿ ಬರುವಂತ ಡಯಾಬಿಟಿಸ್ ಆಗ್ಲಿ, ಬ್ಲಡ್ ಕಮ್ಮಿ ಆಗೋದು, ಅನಿಮಿಯಾ, ಆಮೇಲೆ ಪ್ರೀಮೆಚೂರ್ ಆಗಿ ಲೇಬರ್ ಪೇನ್, ಮುಂಚಿತವಾಗಿಯೇ ಇದು ಲೇಬರ್ ಪೇನ್ ಬರೋದು, ಇದೆಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ಮಾಲ್ ಫಾರ್ಮೇಶನ್ ಅಂತ ಅಂತೀವಿ, ಅಂದ್ರೆ ಅಂಗವಿಕೃತತೆ. ಇದು ಟ್ವಿನ್ಸ್ ಅಥವಾ ಏನು ಮಲ್ಟಿಪಲ್ ಜೆಸ್ಟೇಷನ್ ಅಂತೀವಿ, ಅದರಲ್ಲಿ ಜಾಸ್ತಿ ಕಾಮನ್. ಇದು ನಾರ್ಮಲ್ ಒಂದು ಬೇಬಿ ಪ್ರೆಗ್ನೆಂಟ್ ಇರೋದಕ್ಕಿಂತ. ಮತ್ತೆ ಟ್ವಿನ್ಸ್ ಅಲ್ಲಿ 2 ವಿಧ ಇದೆ, ಮೋನೋಸೈಗಾಟಿಕ್ ಮತ್ತೆ ಡೈಸೈಗೋಟಿಕ್ ಅಂತೇಳಿ. ಮೋನೋಸೈಗಾಟಿಕ್ ಅಥವಾ ಡೈಸೈಗೋಟಿಕ್ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಯೂಶಲಿ ಮೋನೋಸೈಗಾಟಿಕ್ ಮಕ್ಕಳು ಲೈಕ್ ಇಬ್ರು ಸಿಮಿಲರ್ ಇರ್ತಾರೆ, ಮತ್ತೆ ಸೇಮ್ ಸೆಕ್ಸ್ ಇರ್ತಾರೆ, ಸೇಮ್ ಬ್ಲಡ್ ಗ್ರೂಪ್ ಇರುತ್ತೆ. ಡೈಸೈಗೋಟಿಕ್ ಅಲ್ಲಿ ಹೋಲಿಕೆ ಇರುತ್ತೆ, ಬಟ್ ಅಣ್ಣ ತಮ್ಮ ಅಥವಾ ಅಣ್ಣ ತಂಗಿಯ ಹೋಲಿಕೆ ಇರುತ್ತೆ. ಸೇಮ್ ಸೆಕ್ಸ್ ಅಲ್ಲೂ ಇರ್ಬೋದು ಅಥವಾ ಡಿಫ್ರೆಂಟ್ ಸೆಕ್ಸ್ ಇರ್ಬೋದು, ಬ್ಲಡ್ ಗ್ರೂಪ್ ಸೇಮ್ ಅಲ್ಲೂ ಅಥವಾ ಡಿಫ್ರೆಂಟ್ ಇರ್ಬೋದು. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಮೋನೋಸೈಗೋಟಿಕ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ಲಿ ಅಥವಾ ಈ ಮಾಲ್ಫಾರ್ಮೇಶನ್ಸ್ ಏನಿದೆ ಅದು ರಿಸ್ಕ್ ಡೈಸೈಗೋಟಿಕ್ ಗಿಂತ ಬಹಳ ಜಾಸ್ತಿ ಇರುತ್ತೆ. ಮತ್ತೆ ಫೀಟಲ್ ಡಿಮೈಸ್ ಅಂತೀವಿ. ಫೀಟಲ್ ಡಿಮೈಸ್ ಅಂದ್ರೆ ಲೈಕ್ ಹೊಟ್ಟೆ ಒಳಗಡೆ ಮಗು ಸಡನ್ ಆಗಿ ಡೆತ್ ಆಗೋ ರಿಸ್ಕ್. ಲೈಕ್ ಒಂದ್ ಸ್ಕ್ಯಾನಿಂಗ್ ಅಲ್ಲಿ 2 ಮಕ್ಕಳು ಕಾಣಿಸಿರ್ತಾರೆ, ಬಟ್ ನೆಕ್ಸ್ಟ್ ವಿಸಿಟ್ ಹೋಗೋಷ್ಟಕ್ಕೆ ಒಂದು ಟ್ವಿನ್ಸ್ ಆಗ್ಲೇ ಕಾಣಿಸ್ತಾ ಇಲ್ಲ, ವ್ಯಾನಿಶ್ ಆಗೋಗಿದೆ, ವ್ಯಾನಿಶಿಂಗ್ ಟ್ವಿನ್ ಅಂತ ಹೇಳ್ತಾರೆ. ಸೊ ಅದರ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಮತ್ತೆ ಡೆಲಿವರಿ ಟೈಮ್ ನಲ್ಲಿ ಕೂಡ 2ನೇ ಟ್ವಿನ್ ಏನಿರುತ್ತೆ ಅದು ಅದಕ್ಕೆ ಡೆಲಿವರಿಗೆ ಟೈಮಲ್ಲಿ ಉಸಿರಾಟಕ್ಕೆ ತೊಂದರೆ ಆಗಿರ್ಬೋದು, ಅಥವಾ ಬೇರೆ ಕಾಂಪ್ಲಿಕೇಶನ್ಸ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ತಾಯಿಗೆ ಒಂದು ಈ ಹೈಪರ್ ಟೆನ್ಷನ್ ಅಂತೀವಿ, BP ಜಾಸ್ತಿ ಆಗೋದು, ಡಯಾಬಿಟಿಸ್ ಬರೋ ರಿಸ್ಕ್ ಜಾಸ್ತಿ ಇರೋದು, ಮತ್ತೆ ಬ್ಲಡ್ ಕಮ್ಮಿ ಆಗೋದು, ಅನಿಮಿಯಾ ರಿಸ್ಕ್, ಮತ್ತೆ ಇದು ಪ್ರೀಮೆಚೂರ್ ಆಗಿನೇ ಲೇಬರ್ ಪೇನ್ ಸ್ಟಾರ್ಟ್ ಆಗೋದು, ಇವೆಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ.
ಎರಡನೇದು ಕೆಲವು ಟೈಮು ಲೈಕ್ ವಾಮಿಟ್ ಎಲ್ಲ ಏನು ಹೈಪರೆಮೆಸಿಸ್ ಗ್ರಾವಿಡಮ್ ಅಂತೀವಿ, ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ವಾಮಿಟಿಂಗ್ ಇರೋದು, ಇವೆಲ್ಲ ರಿಸ್ಕ್ ಕೂಡ ಜಾಸ್ತಿ ಇರಬಹುದು. ಹೆರಿಗೆ ನಂತರ ಏನ್ ಸಮಸ್ಯೆ ಆಗ್ಬೋದು ಅಂದ್ರೆ ಮೈನ್ ಆಗಿ ಲೈಕ್ ಪ್ರಿಮೆಚ್ಯೂರ್ ಅಥವಾ ಮುಂಚಿತವಾಗಿ ಜನಿಸೋದು ಜಾಸ್ತಿ ರಿಸ್ಕ್ ಇರುತ್ತೆ. ಜೊತೆಗೆ ಮಕ್ಕಳಲ್ಲಿ ವಿಕೃತತೆ ಅಥವಾ ಮಾಲ್ಫಾರ್ಮೇಶನ್ ರಿಸ್ಕ್ ಜಾಸ್ತಿ. ಮೂರನೇದು ಉಸಿರಾಟಕ್ಕೆ ತೊಂದರೆ ಬರೋ ರಿಸ್ಕ್ ಜಾಸ್ತಿ. ಸೊ ಪ್ರಿಮೆಚ್ಯೂರ್ ಅಥವಾ ಏನು ಮುಂಚಿತವಾಗಿ ಹುಟ್ಟಿರೋದ್ರಿಂದ ಮಗುಗೆ ವೆಯ್ಟ್ ಕಮ್ಮಿ ಇರೋ ರಿಸ್ಕ್ ಆಗ್ಲಿ, ಅಥವಾ ಮಗುಗೆ ಬೇರೆ ಇನ್ಫೆಕ್ಷನ್ ಅಂತೀವಿ, ಏನೋ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಆಮೇಲೆ ಮಗುಗೆ ಉಸಿರಾಟದ ತೊಂದರೆಯಿಂದ ಮೆಷಿನಿನ ಸಹಾಯ ಬೇಕಾಗ್ಬೋದು. ನ್ಯೂನೆಟಲ್ ಐಸಿಯುಗೆ ಅಡ್ಮಿಷನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರಬಹುದು. ಇದನ್ನ ಬಿಟ್ಟು ಬೇರೆ ಜಾಂಡಿಸ್ ಅಥವಾ ಇದು ಏನು ಮುಂಚಿತ ಹುಟ್ಟಿದ ಇದರಿಂದ ಬೇರೆ ಏನೇನು ಕಾಂಪ್ಲಿಕೇಶನ್ ಬರ್ಬೋದು, ಶುಗರ್ ಕಮ್ಮಿ ಆಗೋ ರಿಸ್ಕ್ ಆಗ್ಲಿ, ಮಗು ಹೈಪೋಥರ್ಮಿಯಾ ಅಂತೀವಿ, ಕೋಲ್ಡ್ ಆಗೋ ರಿಸ್ಕ್ ಆಗ್ಬೋದು, ಜಾಂಡಿಸ್ ಜಾಸ್ತಿ ಬರೋ ರಿಸ್ಕ್ ಆಗ್ಬೋದು, ಫೀಡಿಂಗ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಎಷ್ಟು ಮಗು ಮುಂಚಿತವಾಗಿ ಹುಟ್ಟುತ್ತೆ ಅಷ್ಟು ಇವೆಲ್ಲ ರಿಸ್ಕ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲೈಕ್ ಏನೋ ಅದು ಗುಡ್ ಪ್ರಾಕ್ಟೀಸಸ್ ಟು ಇಂಪ್ರೂವ್ ಔಟ್ಕಮ್ ಆಫ್ ಮಲ್ಟಿಪಲ್ ಜೆಸ್ಟೇಷನ್ಸ್ ಅಂತ ಇದೆ. ಅಂದ್ರೆ ಲೈಕ್ ಏನೇನು ಸ್ಟೆಪ್ಸ್ ತಗೊಬಹುದು ಯಾವಾಗ ನಮ್ಗೆ ಇದು ಟ್ವಿನ್ಸ್ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ, ಲೈಕ್ ಇವೆಲ್ಲ ಕಾಂಪ್ಲಿಕೇಶನ್ ಅಥವಾ ರಿಸ್ಕ್ ಜಾಸ್ತಿ ಇದೆ ಅಂತೇಳಿ ಇದು ಮ್ಯಾನೇಜ್ ಮಾಡೋಕೆ ಅಂತಂದ್ರೆ, ಫಸ್ಟ್ ಏನಪ್ಪಾ ಅಂದ್ರೆ ಆಂಟಿನೆಟಲ್ ಫಾಲೋ ಅಪ್ ಅಂತೇಳಿ, ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಡಾಕ್ಟರ್ನ ಸಂಪರ್ಕಿಸಿದ್ದು ಅದು ರೆಗ್ಯುಲರ್ ಫಾಲೋ ಅಪ್ ಮಾಡಬೇಕು. ಏನಕ್ಕೆ ಅಂದ್ರೆ ಒಂದು ಈಗ ಬಿ ಪಿ ಆಗ್ಲಿ, ಶುಗರ್ ಆಗ್ಲಿ, ಅಥವಾ ಅನೀಮಿಯಾ ಬ್ಲಡ್ ಕಮ್ಮಿ ಆಗೋದು, ಇವೆಲ್ಲ ರಿಸ್ಕ್ ಜಾಸ್ತಿ ಇರೋದ್ರಿಂದ ಪ್ರಾಪರ್ ಆಗಿ ನೀವು ಡಾಕ್ಟರ್ನ ಇದು ಸಲಹೆ ತಗೊಂತಾ ಇದ್ರೆ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡ್ರೆ ಇದನ್ನ ಎಲ್ಲ ಕಂಟ್ರೋಲ್ ಆಗಿ ಇಡ್ಬೋದು. ಅಕಸ್ಮಾತ್ ಅದನ್ನ ಇರೆಗ್ಯುಲರ್ ಫಾಲೋ ಅಪ್ ಇದ್ರೆ ಬಿ ಪಿ ಅಥವಾ ಬೇರೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಅದರಿಂದ ಲೈಕ್ ಕಂಟ್ರೋಲ್ ಆಗದೇನೆ ಬೇಗ ಡೆಲಿವರಿ ಮಾಡೋ ರಿಸ್ಕ್ ಇರುತ್ತೆ. ಎರಡನೇದು ಪ್ರೀಮೆಚೂರ್ ಆಗಿ ಡೆಲಿವರಿ ಆಗೋ ತರ ಲಕ್ಷಣಗಳಿದ್ದಾಗ ಯಾರು ಟ್ರೀಟ್ ಮಾಡ್ತಿರ್ತಾರೆ ಡಾಕ್ಟರ್, ಅವರು ಆಂಟಿನೆಟಲ್ ಸ್ಟೆರಾಯ್ಡ್ ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳಿ ಇಂಜೆಕ್ಷನ್ಸ್ ಇರುತ್ತೆ, ಅದನ್ನ ಕೊಟ್ಟು ಮಗು ಏನಾದ್ರು ಮುಂಚಿತವಾಗಿ ಹುಟ್ಟಿದ್ರು ಕೂಡ ಅದಕ್ಕೆ ಜಾಸ್ತಿ ತೊಂದರೆ ಆಗದಿರೋ ತರ ಕಮ್ಮಿ ಇದು ಕಾಂಪ್ಲಿಕೇಶನ್ಸ್ ಕಮ್ಮಿ ಆಗೋಕೆ ಇಂಜೆಕ್ಷನ್ ಕೊಡೋ ಸಾಧ್ಯತೆ ಇರುತ್ತೆ. ಎರಡನೇದು ಡೆಲಿವರಿ ಇಂಟರ್ವೆನ್ಷನ್ಸ್, ಅಂದ್ರೆ ನಮ್ಮ ಡೆಲಿವರಿ ಇದು ಯಾವಾಗ ಮಾಡಿಸ್ಬೇಕು ಮತ್ತೆ ಡೆಲಿವರಿ ಎಲ್ಲಿ ಮಾಡಿಸ್ಬೇಕು ಅಂತೇಳಿ ಮುಂಚಿತವಾಗಿ ಮೆಂಟಲಿ ಪ್ರಿಪೇರ್ ಆಗಿರೋದು ಬಹಳ ಇಂಪಾರ್ಟೆಂಟ್. ಏನಾದ್ರೂ ಮುಂಚಿತವಾಗಿ ಪ್ರೀಮೆಚೂರ್ ಆಗಿ ಏನೋ ಇದು ನೋವು ಬಂತು ಅಥವಾ ತಾಯಿಗೆ ಕೆಲವು ಸರಿ ಬಿ ಪಿ ಬಹಳ ಜಾಸ್ತಿ ಆಗಿದೆ, ಇಮಿಡಿಯೇಟ್ಲಿ ಇದು ಸೆಕ್ಷನ್ ಮಾಡಿ ಮಕ್ಕಳನ್ನ ತೆಗಿಬೇಕು. ಅದು ಕೆಲವು ಸರಿ ಡಾಪ್ಲರ್ ಚೇಂಜಸ್ ಅಂತೀವಿ, ಸ್ಕ್ಯಾನಿಂಗ್ ಅಲ್ಲಿ ಮಗುಗೆ ರಕ್ತ ಸಂಚಲನ ಬಹಳ ಕಮ್ಮಿ ಆಗಿದೆ, ಇಮಿಡಿಯೇಟ್ಲಿ ಡೆಲಿವರಿ ಮಾಡಿಸ್ಬೇಕು. ಈ ತರ ಸಂದರ್ಭದಲ್ಲಿ ಇನ್ ಯುಟ್ರೋ ಟ್ರಾನ್ಸ್ಫರ್ ಅಂತೀವಿ, ಅಂದ್ರೆ ಮಗು ಬೇರೆ ಕಡೆ ಡೆಲಿವರಿ ಮಾಡ್ಬಿಟ್ಟು ಆಮೇಲೆ ಮಗುಗೆ ಐಸಿಯು ಬೇಕು ಅಂತೇಳಿ ಇನ್ನೊಂದು ಹಾಸ್ಪಿಟ್ಲು ರೆಫರ್ ಮಾಡೋ ಬದಲು ತಾಯಿನೇ ಎಲ್ಲಿ ತಾಯಿಗೆ ಮತ್ತು ಮಗುವಿಗೆ ಐಸಿಯುವಿನ ಸೌಲಭ್ಯ ಇದೆ ಅಲ್ಲಿಗೆ ರೆಫರ್ ಮಾಡಿ ಅಲ್ಲೇ ಡೆಲಿವರಿ ಆದಾಗ ಮಗುವಿನ ಔಟ್ಕಮ್ ಏನಿರುತ್ತೆ ಬಹಳ ಚೆನ್ನಾಗಿರುತ್ತೆ. ಬೇರೆ ಕಡೆ ಡೆಲಿವರಿ ಮಾಡಿ ಆಮೇಲೆ ಮಗು ಟ್ರಾನ್ಸ್ಫರ್ ಮಾಡೋದಾಗ್ಲಿ ಬಹಳ ಈಸಿ ಇರಲ್ಲ. ಯಾಕಂದ್ರೆ ಮಗು ಉಸಿರಾಟ ತೊಂದರೆ ಇರ್ಬೋದು, ಮಗು ವೆಯ್ಟ್ ಕಮ್ಮಿ ಇರ್ಬೋದು, ಮತ್ತೆ ಜೊತೆ ಎರಡು ಮಕ್ಳು ಇರ್ತಾವಲ್ಲ, ಎರಡು ಮಕ್ಳಿಗೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ಬೇರೆ ಕಡೆ ಡೆಲಿವರಿ ಆಗಿ ಶಿಫ್ಟ್ ಮಾಡಿದ್ರೆ. ಮತ್ತೆ ಡೆಲಿವರಿ ಆದ ಕೂಡಲೇ ಅದಕ್ಕೆ ಇದು ಏನು ಕೆಲವು ಇಂಟರ್ವೆನ್ಷನ್ಸ್ ಇರುತ್ತೆ, ಅಂದ್ರೆ ಮಗುಗೆ ಲೇಬರ್ ರೂಮ್ ಸಿಪ್ಯಾಪ್ ಅಂತೀವಿ, ಮತ್ತೆ ಅರ್ಲಿ ರೆಸ್ಕ್ಯೂ ಸರ್ಫೆಕ್ಟೆಂಟ್, ಡಿಲೇಡ್ ಕಾಟ್ ಕ್ಲಾಂಪಿಂಗ್. ಸೊ ಈ ತರ ಟ್ರೀಟ್ಮೆಂಟ್ ಏನಾದ್ರು ಸಿಕ್ಕಿದ್ರೆ ಮಗುಗೆ ಕಾಂಪ್ಲಿಕೇಶನ್ಸ್ ಆಗೋ ರಿಸ್ಕ್ ಇನ್ನು ಕಮ್ಮಿ ಆಗುತ್ತೆ. ಸೊ ಅವಳಿ ಮಕ್ಕಳ ಬಗ್ಗೆ ತಪ್ಪು ನಂಬಿಕೆ ಅಂದ್ರೆ ಮೇಜರ್ಲಿ ಲೈಕ್ ಪೇರೆಂಟ್ಸ್ ಗೆ ಇದು ಲೈಕ್ ಐಡಿಯಾ ಇರೋದಿಲ್ಲ. ಎಷ್ಟೊಂದ್ಸರಿ ಲೈಕ್ ಏನೇನ್ ರಿಸ್ಕ್ ಇರುತ್ತೆ ಅಥವಾ ಏನೇನ್ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತೇಳಿ ಅವ್ರು ಮೆಂಟಲಿ ಪ್ರಿಪೇರ್ ಇರೋದಿಲ್ಲ. ಈಗ ಸೊ ಅದರಿಂದ ಏನಾಗುತ್ತೆ, ಅವ್ರು ಪ್ರಾಪರ್ ಆಗಿ ಡಾಕ್ಟರ್ನ ವಿಸಿಟ್ ಮಾಡೋದಾಗ್ಲಿ ಅಥವಾ ಅದನ್ನೆಲ್ಲ ಇದು ಟ್ರೀಟ್ಮೆಂಟ್ ತಗೊಳೋದಾಗ್ಲಿ ಎಷ್ಟೊಂದ್ ಸರಿ ಮಿಸ್ ಮಾಡ್ತಾರೆ. ಎರಡನೇದು ಈ ತರ ಪ್ರಿಮೆಚುರಿಟಿ ಅಂದ್ರೆ ಮಗು ಮುಂಚಿತವಾಗಿ ಆಗೋ ರಿಸ್ಕ್ ಅರೌಂಡ್ 70-80% ಇದೆ ಅಂತೇಳಿ ತಿಳಿದಿರಲ್ಲ. ಸೊ ಕೆಲವು ಸರಿ ಪ್ರಿಮೆಚೂರ್ ಆದಾಗ ಲೈಕ್ ಸಡನ್ ಆಗಿ ಆಗುತ್ತೆ, ಎಲ್ಲ ಆಗೋಗುತ್ತೆ, ಮತ್ತೆ ಅವರು ಲೈಕ್ ಏನು ಶಾಕ್ ಅಲ್ಲಿ ಇರ್ತಾರೆ.
ಏನ್ ಮಾಡ್ಬೇಕು ಏನ್ ಮಾಡ್ಬೋದು ಇಷ್ಟೊಂದು ಖರ್ಚು ಬಂತು ಆತರ. ಸೊ ಮುಂಚೆನೆ ಇದೆಲ್ಲ ಅವ್ರಿಗೆ ತಿಳಿಸಿ ಮತ್ತೆ ಈ ತರ ಎಲ್ಲ ಪ್ಲಾನ್ ಮಾಡಿದ್ರೆ ಈ ತರ ಏನೋ ಪ್ರಾಬ್ಲಮ್ ಬಂದ್ರುನು ಅದನ್ನ ಹೇಗ್ ಫೇಸ್ ಮಾಡ್ಬೇಕು ಅಂತೇಳಿ ಮೆಂಟಲ್ ಪ್ರಿಪೇರ್ ಮಾಡಿದ್ರೆ ಪ್ರೆಗ್ನೆನ್ಸಿಲಿ ಅಷ್ಟು ಪ್ರಾಬ್ಲಮ್ಸ್ ಆಗಲ್ಲ. ಮತ್ತೆ ಈವನ್ ಆಫ್ಟರ್ ಡೆಲಿವರಿ ಕೂಡ ಅವ್ರು ಈಸಿಯಾಗಿ ಇದನ್ನೆಲ್ಲ ಕೇರ್ ಮಾಡೋಕೆ ಚಾನ್ಸಸ್ ಇರುತ್ತೆ.